ನನಗೇನೋ ದೀಕ್ಷಾ, ಅವಾಗಿನ ನೆನೆಸ್ಕೊಂಡ್ರೆ ಹಬ್ಬ ಅವಾಗ ಮಾಡೋದೇ ಚಂದ ಅನಿಸುತ್ತೆ. ಇವಾಗ ಮಾಡೋ ಹಬ್ಬ ಏನಪ್ಪ, ಒಂದಿಷ್ಟು ಖುಷಿನೇ ಇರಲ್ಲ ಅನಿಸುತ್ತೆ ನಿಜವಾಗ್ಲೂ. ಬರೀ ಮಾಡ್ಕೊಂಡು ನುಂಬೋದು ಹೋಗೋದು ಬರೋದು ಅಷ್ಟೇ. ಅವಾಗೆಲ್ಲ ಎಷ್ಟು ಖುಷಿ ಇರ್ತಿತ್ತು ಹಬ್ಬ ಅಂದರೆ ಅಲ್ವೇ. ಬರೀ ಮತ್ತೆ 4 ಜನನು ಹೋಗಿ ಚೌಕ ಬರಾಡೋಣ. ನೀನು ವರ್ಷ ಬರಲ್ಲ, ನಾವೇ 3 ಚೌಕ ಬರಾಡೋಣ ಬಾ ಹೋಗಿ. ಅಯ್ಯೋ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಬಿಡುತ್ತೆ ಅಕ್ಕ. ಆವಾಗ ಏನೋ ಒಂದು ಜೊತೆ ಬಟ್ಟೆ ತಂದರೆ ನಮ್ಮಪ್ಪ ನಮ್ಮಮ್ಮಯ್ಯ ಎಷ್ಟು ಖುಷಿ ಆಗೋದು. 4 ಜನಕ್ಕೂ ಬಟ್ಟೆ ತರಬೇಕಂದ್ರೆ ಒಂದೊಂದ್ಸತಿ ದುಡ್ಡು ಇರ್ತಿರ್ಲಿಲ್ಲ. ಅವ್ರ ಇವ್ರ ಹತ್ರ ಇಸ್ಕೊಂಡು ಬಟ್ಟೆ ತಗೊಂಬರೋರು. ಹೆಂಗೋ ಅಂತ ಬಡ್ತಂದಾಗೆ ಬಟ್ಟೆ ತಗೊಂಬಂದ್ರೆ ಒಂದು ಜೊತೆ ನಮ್ಗೇನೋ ಖುಷಿ ಅವಾಗ ಅಲ್ವೇ. ಬಟ್ಟೆ ತಗೊಂಬಂದವ್ರೆ ಅಂತ ಎಲ್ಲಿಗಾನ ತಗೊಂಡೋಗಿ ತೋರಿಸ್ಕೊಬತ್ತಿದ್ವಕ್ಕ. ಎಲ್ಲರಿಗೂ ಕೇಳ್ದವ್ರಿಗೆಲ್ಲ ತೋರಿಸ್ಕೊಬತ್ತಿದ್ವಿ. ಹುಡುಗರ್ನೆಲ್ಲ ಕರ್ಕೊಂಬಂದು ತೋರಿಸ್ತಿದ್ವಿ ಮನೆ ತಕ್ಕ. ನಮ್ಮಪ್ಪ ನಮ್ಮಮ್ಮ ಬಟ್ಟೆ ತಂದವ್ರೆ ಅಂತ. ಇವಾಗಂತ 10 ಜೊತೆ ಬಟ್ಟೆ ತೊಗೊಂಡ್ರು ಅಷ್ಟೊಂದು ಖುಷಿ ಇಲ್ಲ. ಆವಾಗಿಂದೇ ಆಸೆ ಅಕ್ಕ. ಅಯ್ಯೋ ಅವಾಗ ಈಗ ಹಬ್ಬ ಆಗ್ತಿದ್ದಂಗೆ ಉಯ್ಯಾಲೆ ಹಾಕೋದು, ಉಯ್ಯಾಲೆ ಆಡೋದು, ಅಯ್ಯೋ ಚೌಕೋಬಾರ ಆಡೋದು, ಹೆಂಗೇನೋ ಒಂಥರ ಖುಷಿ. ಆ ಖುಷಿನೇ ಮೊದಲಿನ ಖುಷಿನೇ ಇವಾಗೆಲ್ಲ ಹೊರ್ಟೋಗ್ತೈತಿ. ಏನೋ ಒಂಥರ ಇವಾಗಿನ ವಾತಾವರಣನೇ, ಇವಾಗಿನ ಹಬ್ಬನೇ ಒಂಥರ, ಇವಾಗಿನ ವಾತಾವರಣನೇ ಒಂಥರ ಹೇಳ್ಬಾರ್ದು. ಮುಂಚೆ ಎಲ್ಲ ಚೆನ್ನಾಗಿರ್ತಿತ್ತು. ನಾವು ಸಣ್ಣರಿದ್ದಾಗ ಆಟ ಆಡೋದು, ಇಲ್ಲನ ದುಡ್ಡು ಕಟ್ಕೊಂಡು ಚೌಕಾಬಾರ ಆಡೋದು. 2 ರೂಪಾಯಿ ಒಂದೊಂದು ರೂಪಾಯಿ ಕಟ್ಕೊಂತಿದ್ವಿ. 2 ರೂಪಾಯಿನೂ ಅಲ್ಲ, 1 ರೂಪಾಯಿ ಕಟ್ಕೊಂಡು ಚೌಕಾಬಾರ ಆಡ್ತಿದ್ವಿ. ಏನೋ 1 ರೂಪಾಯಿ ಬಂದೈತೆ ಅಂದರೆ ಖುಷಿನೋ ಖುಷಿ. ಭಾಳ ಖುಷಿ ಅಲ್ವೇ. ಅವಾಗ ಎಷ್ಟು ಚೆನ್ನಾಗೆ ಎಂಜಾಯ್ ಮಾಡ್ತಿದ್ವಿ. ಎಲ್ಲ ಹಬ್ಬಗಳ್ನೂ ಚೆನ್ನಾಗೆ ಮಾಡ್ತಿದ್ವಿ. ಏನೋ ಒಂಥರ ಬಟ್ಟೆ ತಂದ್ರೇ ಖುಷಿಯಪ್ಪ ಅವಾಗ. ಬರ್ರಿ ಆಡೋಣ, ಹೊರಕ್ಕೆ ಹೋಗಿ ಆಡೋಣ ಬರ್ರಿ. ನನಗೆ ಏನೋ ಒಂದು ನೆನೆಸ್ಕೊಂಡ್ರು ತುಂಬ ನಗು ಬರ್ತೈತೆ ಕಣೆ ದೀಕ್ಷಾ. ಇವನು ನಾವು ಉಯ್ಯಾಲೆ ಹಾಕಿದ್ವಲ್ಲ ಒಂದ್ಸತಿ, ಅದು ಕಿತ್ಕೊಂಡು ಬಿದ್ದು ತಪ್ಪಮ್ಮಂಗೆ ನಾನು ನೀನು ಆಡ್ತಿದ್ವಿ. ನೀನು ಸಣ್ಣಳು, ನಿನ್ನ ಮೇಲೆ ಕುಂಡ್ರಿಸ್ಕೊಂಡಿದ್ದೆ ನಾನು. ಉಯ್ಯಾಲೆ ಹಾಕಿದ್ವಾ, ಅದಕ್ಕೆ ಕಿತ್ಕೊಂಡು ತಪ್ಪಮ್ಮಂಗೆ ಬಿದ್ದುಬಿಡ್ತು. ಸಣ್ಣ ದಾರ ಹಾಕಿದ್ವಿ, ಸಣ್ಣ ದಾರ ಹಾಕಿ ಉಯ್ಯಾಲೆ ಆಡಬೇಕಾದ್ರೆ ಕಿತ್ಕೊಂಡು ತಪ್ಪಮ್ಮಂಗೆ ಬಿದ್ದುಬಿಡ್ತು. ನನಗೆ ಅದನ್ನು ನೆನೆಸ್ಕೊಂಡ್ರೆ ಈಗಲೂ ನಗು ಬರ್ತೈತೆ. ಮೂರೇ ಅಕ್ಕ, ಉಯ್ಯಾಲೆ ಹಾಕಿ ಎಷ್ಟೋ ದಿನ ಕಿತ್ಕೊಂಡು ತಪ್ಪಮ್ಮಂಗೆ ಬಿದ್ದಿದ್ವಿ. ಹಾಕಕ್ಕೆ ಬರ್ತಿರ್ಲಿಲ್ಲ, ನಾವೇ ಹಾಕ್ಯಂಬ್ತಿದ್ವಿ. ಅಪ್ಪ ಬೈತೈತೆ ಅಂತ ಹೇಳಿ ಹಳೆ ಮನೆಗೆ ಹೊತ್ಕೊಂಡು ಎಲ್ಲ ಜಗ್ಗದು ಸುಮ್ಮನಿರಿ ಅಂತ ಹೇಳಿ ಅಪ್ಪ ಹಾಕ್ಕೊಡ್ತಿರ್ಲಿಲ್ಲ. ಹಳೆ ಮನೆ ಒಟ್ಟು ಬಿದ್ದೋಗುತ್ತೆ, ನೀವು ಉಯ್ಯಾಲೆ ಆಡೋಕ್ಕೆ ತರಾಡಿದ್ರೆ ಅದೆಲ್ಲ ಬೀಳುತ್ತೆ ನೋಡ್ರಿ ಅಂತ ಹೇಳೋದು ಅಪ್ಪಯ್ಯ. ನಾವು ಅವಾಗ ಅಪ್ಪ ಹಾಕ್ಕೊಟ್ಟಿಲ್ಲ ಅಂತ ನಾವೇ ಚೇರ್ ಹಾಕಿ ನಾವೇ ಹಾಕಿ ಬಿಗಿಯಕ್ಕೆ ಗಂಟು ಹಾಕ್ತಿರ್ಲಿಲ್ಲ, ಏನಿಲ್ಲ. ಅಪ್ಪಮ್ಮಂಗೆ ಅದೇ ಬೀಳ್ತಿದ್ವಿ ಉಯ್ಯಾಲೆ ಆಡ್ಕೊಂಡು. ಅವಾಗಿಂದ ವಾಸೆ ಅಮ್ಮ ಎಷ್ಟು ಖುಷಿ ಅಂದರೆ ಖುಷಿ. ಅವಾಗ ಏನು ಖುಷಿನೋ ಖುಷಿ. ಇಲ್ಲಿ ನೋಡಿಲಿ ಬಿದ್ದು ಇವಳಿಗೆ ಕೈ ನೋವಾಗಿತ್ತು. ಅಮ್ಮ ಅಂತೂ ನನ್ನ ತಕ್ಕಳೆ ಅಂತ ಹೇಳಿ ತಕ್ಕೊಬಿಟ್ಟಿತ್ತು. ಏನಂಗೇನು ಇಲ್ಲದೆಲ್ಲ ಇದು ಮಾಡಿಲ್ಲ, ಹುಡುಗಿಗೆ ಕೈ ನೋಯಿಸಿದ್ಲು ಅಂತ ಹೇಳಿ. ಅಯ್ಯೋ ಬೇಡ, ಬೈಯೋದು ಅನ್ಬೇಡ ಅಮ್ಮಯ್ಯ. ಉಯ್ಯಾಲೆ ಹಾಕೋದು ಇಲ್ಲ. ಇವಾಗ ನೋಡ ಹುಡುಗರು, ಇವಾಗಿನ ಹುಡುಗರು ಎಲ್ಲ ಬರೀ ಫೋನ್ ನೋಡ್ತಾರೆ. ನಿನ್ನ ಮಕ್ಕಳು ಫೋನ್ ಕೊಟ್ಬಿಟ್ರೆ ಇಬ್ಬರಳು ಎದ್ದಾಳಲ್ಲ, ಸುಮ್ಮನೆ ಬರೀ ಫೋನ್ ನೋಡ್ತಾರೆ. ನಮ್ಮ ಸಂಗೀತರ ಮಗ ಅವನು ಹೊಸನು ನೋಡು, ಬರೀ ಇಲ್ಲಾಂದರೆ ಟಿ ವಿ ನೋಡ್ತಾರೆ, ಇಲ್ಲಾಂದ್ರೆ ಫೋನ್ ನೋಡ್ತಾರೆ. ಫೋನ್ ಸಿಕ್ಬಿಟ್ರೆ ಮುಗೀತು ಅವ್ರಿಗೆ. ಫೋನ್ ನೋಡಿದ್ದೆ. ಇವಾಗೆಲ್ಲ ಅವೆಲ್ಲ ಆಟಗಳೆಲ್ಲನ ಯಾರು ಆಡಲ್ಲ. ಚೌಕಾಬಾರ ಆಡಿರ್ಬೋದು, ಉಯ್ಯಾಲೆ ಹಾಕ್ಯಂಡು ಆಡೋದು. ಇನ್ನು ಹುಡುಗರು ಫೋನ್ ಸಿಕ್ಬಿಟ್ರೆ ಸಾಕು, ಫೋನ್ ಒಂದೇ. ಮೊದಲಿನ ಕಾಲ ನಮ್ಮ ಕಾಲನೇ ವಾಸಿ ಆಗಿತ್ತು ತಗ. ನಮ್ಮ ಕಾಲದಾಗೇ ಚೆನ್ನಾಗಿತ್ತು ಎಲ್ಲದರಲ್ಲೂ ಅಷ್ಟೇ. ಆವಾಗಿನ ಕಾಲನೇ ಸರಿ ಪ್ರತಿಯೊಂದರಲ್ಲೂ. ಈಗ ಹಬ್ಬದಲ್ಲಾಗಿರ್ಬೋದು, ಒಂದು ಆಟದಲ್ಲಾಗಿರ್ಬೋದು, ಊಟದಲ್ಲಾಗಿರ್ಬೋದು, ಎಲ್ಲನೂ ಮೊದಲಿನ ಕಾಲನೇ ಸರಿ. ಯಾಕೆ ನೀನು ಏನೇ ಅನ್ನೋ ಎಷ್ಟು ಸತಿ ಹೇಳ್ತೀವಿ ಮೊದಲಿನ ಕಾಲನೇ ಚಂದ ಅಂತ. ಒಂದು ಜೊತೆ ಬಟ್ಟೆ ತಗೋಬೇಕಾದ್ರೆ ಇದ್ದಿದ್ದವಾಗಲಿನ ಖುಷಿ ಇವಾಗ ಎಷ್ಟೇ ರೇಷ್ಮೆ ಸೀರೆ ತಗೊಂಡ್ರು ಇಲ್ಲ, ಎಷ್ಟು ಒಡವೆ ಮಾಡಿಸ್ಕೊಂಡ್ರು ಅಂಥ ಖುಷಿ, ಬಾಲ್ಯದ ಖುಷಿ ಮಾತ್ರ ಜೀವನದಲ್ಲಿ ಮತ್ತೆ ಯಾವತ್ತೂ ಸಿಗೋದಿಲ್ಲ. ಅವಾಗ ಏನೋ ಒಂಥರ ಹೊಸ ಬಟ್ಟೆ ಒಂದು ಜೊತೆ ತಗೊಂಬಂದವ್ರೆ ಹಬ್ಬಕ್ಕೆ ಅಂದರೆ ಯಪ್ಪ ಅದು ಏನು ಖುಷಿನಪ್ಪ, ಭಾಳ ಖುಷಿ. ಹಬ್ಬದಲ್ಲಿ ಬಟ್ಟೆ ತಗೊಂಬಂದಿದ್ದಾರೆ ಅಂದರೆ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ. ಇವಾಗ ಅಂಥದ್ದು ಬರೀ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಬಟ್ಟೆ ತೊಗೊಂಬಂದ್ರೂ ಎಷ್ಟೋ ಖುಷಿ ಆಗೋದು. 500 ರೂಪಾಯಿ ಬಟ್ಟೆ ತೊಗೊಂಬಂದ್ರೆ ಇವಾಗ ಅಂತ ಅಲ್ಲ. 1000 ರೂಪಾಯಿ ಬಟ್ಟೆ ತಗೊಂಡ್ರು 1000 ಗಟ್ಟಲೆ ತಗೊಂಡ್ರು ಅಷ್ಟು ಖುಷಿ ಇರಲ್ಲ. ಎಲ್ಲರೂ ಬಿಸಾಕೊಂಡಿರ್ರಿ. ನಾನು ಏನೋ ಅಂತಿದ್ದೆ ಅವಳನ್ನ, ಯಾವುದೇ ಕಾರಣಕ್ಕೂ ಯಾರು ಏನೋ ಮಾತಾಡ್ಸೋಕೆ ಹೋಗ್ಬೇಡ್ರಿ ಅವಳನ್ನ. ನೋಡಿ ಹೇಳಿರ್ತೀನಿ, ಯಾರು ಮಾತಾಡಿಸ್ಬೇಡ್ರಿ. ನೀನು ಮಾತಾಡಿಸ್ಬೇಡ, ಸಂಗೀತ ಇಲ್ಲೇ ಇದ್ದಾಳೆ ಅಂತ ಹೇಳಿ. ಬಾರೆ ಹಾಕ ಹೋಗೋಣ ಬಾ. ನನ್ನ ಬಗ್ಗೆ ಅವಳು ಹಿಂಗೆ ಮಾತಾಡ್ತಾಳೆ ಗೊತ್ತಾ, ನಿಮ್ಮಮ್ಮಯ್ಯ ಇಲ್ಲದೆಲ್ಲ ಮನಸ್ಸಿನಾಗ ಇಟ್ಕೊಂಡು
ಇವಾಗ ನಮ್ಮ ಅತ್ತಿಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅಂತ ಮಾತಾಡ್ತಾಳೆ. ಅದಕ್ಕೇನೆ ಬಾ ಹೋಗೋಣ ಮನೆ ಹತ್ರ ಹೋಗ್ಬಿಟ್ಟು ಅವ್ರ ಅಮ್ಮ ಅಂತ ಮಾತಾಡಿ ಅವಳ ಹತ್ರ ಹೋಗಿ ಏನು ಕುತ್ಕೊಂಡು ಒಳಗೆ ಮಾತಾಡ ಬರೋಣ. ಏನಮ್ಮ ನೀನು ನಮ್ಮನ್ನ ಯಾಕೆ ಅಂಬದು ನೀನು ಅಂತ ಹೇಳಿ ಕೇಳ್ಬರೋಣ ಬಾ. ಹಿಂಗೆ ಮಾತಾಡ್ತಾಳಕ್ಕ ನಾನೇನೋ ದೊಡ್ಡ ಪ್ಲ್ಯಾನ್ ಮಾಡಿದ್ದೀನಂತೆ, ನನ್ನ ಮಗಳನ್ನ ಅದಕ್ಕೆ ಎಲ್ಲಿ ಬಿಟ್ಟಿದ್ದೀನಂತೆ, ನಮ್ಮ ಅತ್ತೆಗೆ ಇಲ್ಲದ್ದು ಹೇಳ್ಕೊಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೇನೆ ಬಾ ಹೋಗೋಣ. ಮೊನ್ನೆ ನನಗೂ ಫೋನ್ ಮಾಡಿದ್ಲು, ನಾನು ನನ್ನ ತಂಗಿ ಬಗ್ಗೆ ಹಂಗೆಲ್ಲ ಮಾತಾಡಬೇಡ, ಯಾವುದೇ ಕಾರಣಕ್ಕೂ ಹಂಗೆ ಮಾತಾಡಿದ್ಯಾ ನೀನು ಏನಾನ ಹೇಳಿನಿ ಅಂದ್ರೆ ನಾನು ನಂಬೋದಿಲ್ಲ. ನನ್ನ ತಂಗಿ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಏನೋ ಒಂದು ಮಾತು ಹೇಳೋದಾಗಲಿ ನಿನ್ನ ಏನೋ ನಂಬೋದಾಗಲಿ ಅದೇನೋ ಮಾಡಬೇಡ, ನನಗೆಲ್ಲ ಗೊತ್ತೈತೆ ಅಂತೇಳಿ ನಾನು ಹೇಳಿದ್ದೀನಿ. ಸುಮ್ಮನೆ ಏನಾನ ಮಾಡ್ಕೊಂಬಿಡೋಣ ಸುದ್ದಿ ಯಾಕೆ. ಅಲ್ಲ ಇವಳು ಗೊತ್ತಿದ್ಲಂತ ಹುಡುಗಿನ ಆಗ್ಲೆಲ್ಲ ಬೈಯೋದು ಆಗ್ಲೆಲ್ಲ ಮಾಡ್ತಾಳಂತ. ಅದಕ್ಕೆ ಹೋಗಿ ಬರೋಗ್ರಿ ಹರ್ಸಿತಾ, ನೀನು ಹರ್ಸಿತವ್ರ ಮನೆಗೆ ಹೋಗಿ ಅದೇನು ಮಾತಾಡ್ಕೊಂಬರೋಗ್ರಿ, ಹೋಗಿ ಅವ್ರ ಅಮ್ಮಗೆ ಹೇಳಿ ಬರೋಗ್ರಿ. ಹಿಂಗೆ ಮಾಡೋದಾದ್ರೇ ನಮ್ಗೆ ಇಷ್ಟ ಆಗಲ್ಲ, ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು, ನೀನು ಹಿಂಗೆ ಇಷ್ಟನ ಮಾಡೋದು ಒಳ್ಳೇದಲ್ಲ ಅಂತೇಳಿ ಹೇಳಿ ಬರೋಗು. ನಾನೇನೋ ಅಂದ್ಕೊಂಡಿದ್ದೆ, ಏನು ಅಂತಾಳಾಗಿ ಹೇಳೋಳು ಇಷ್ಟನ ಮರ್ಯಾದೆ ಇಲ್ದಂಗೆ ಆಡ್ತಾ ಇದ್ದಾಳಲ್ಲ. ನಾನೇನೋ ಬಿಡು ಹೋಗ್ಲಿ ಅಂತ ಸುಮ್ಮನಾಗಿದ್ದೀನಿ. ನಾನೇನಿಲ್ಲ ತಿರ್ಗ ಕಪ್ಪಳ ಕೇಳಿ ಬಾರಿಸ್ಬಿಡ್ತೀನಿ. ನನ್ನ ಸುದ್ದಿಗೆ ಏನಾದರೂ ಬಂದುಬಿಟ್ರೆ ಅವಳು ಹುಡುಗರ ಸುದ್ದಿಗಾಗಲಿ ಹೇಳು ಒಳ್ಳೆಳು ಅಂತಂದರೆ ಜಾಸ್ತಿ ಇದು ಮಾಡ್ತಾ ಇದ್ದಾಳೆ ಯಾಕನ್. ಅದೇ ಮತ್ತೆ ನಾವೆಲ್ಲ ಬಂದಿರೋದು ಕರ್ದ ಸಹಿಸ್ಕೊಂಬಲ್ಲ ಕಣಮ್ಮ. ಅವಳು ಹಬ್ಬ ಅಂದಮೇಲೆ ಬರ್ತಾರಪ್ಪ, ಬಂದು ನಮ್ಮ ಪಾಡಿಗೆ ನಾವು ಇಲ್ಲಿ ಇರ್ತೀವಿ. ಅದಕ್ಕೆ ಹೊಟ್ಟೆ ಹುರ್ಕೊಂಡ್ರೆ ಬೆಳಗ್ಗೆ ನಮ್ಮ ಸಮರ್ಥನ ಕರಿಯಾಳು. ಅದಕ್ಕೆ ನಾನು ಅದೇ ಕರ್ಕೊಂಬಂದೆ. ಬೇಡ ನೀನು ಊಟಕ್ಕೆ ಕರಿಬೇಡ ಕಣಮ್ಮ, ಅಲ್ಲಿ ಬರೋಲ್ಲ ಅವನು, ಅದೇನು ಡಿಸೈಡ್ ಆಗೋವ್ರಿಗೂ ಬರೋಲ್ಲ ಅಂತ ಹೇಳಿದ್ದೀನಿ. ಅದೇನು ವರ್ಷಿತ ಹೋಗಿ ಮಾತಾಡ್ಕೊಂಬ ಸರಿನಿ. ಆಗ್ಲೆಲ್ಲ ವರ್ಷಿತನ ಯಾಕೆ ಅಂಬೋದವಳು, ನಿನ್ನ ಮಗಳನ್ನ ಕರ್ಕೊಂಬಂದಿದ್ಯಾ ಇಲ್ಲಿ ಬಿಟ್ಟಿದ್ಯಾ, ನೀನು ನಾಟಕ ಮಾಡ್ತೀಯ, ನಿನ್ನ ನಾಟಕ ಎಲ್ಲ ಗೊತ್ತೈತೆ, ಹಂಗೆ ಹಿಂಗೆ ನೀನು ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಅಂತ ಮಾತಾಡ ಅಂತ ಮಾತುಗಳೇ. ಹಾಂ ಹೇಳು, ಸರಿಯಾಗಿ ಮಾತಾಡಬೇಕು. ನೋಡಿ ಅವ್ರ ಅಮ್ಮನ ತಕ್ಕ ಹೋಗಿ ಮಾತಾಡ್ಕೊಂಬರೋಣ. ಅವ್ರ ಅಮ್ಮನ ತ ಮಾತಾಡೋಣ, ಅವಳ ತಗ ಏನು ಮಾತಾಡೋ ಅಂಥದ್ದೇನಿಲ್ಲ. ಅವ್ರ ಅಮ್ಮನ ತಕ್ಕ ಹೋಗಿ ಅದೇನಿದ್ರು ಮಾತಾಡ್ಕೊಂಡು ಬರೋಣ ನಡಿ ವರ್ಷಿತ. ಸುಮ್ಮನೆ ಟೆನ್ಷನ್ ತಗೋಬೇಡ, ಮಾತಾಡೋಣ. ಈ ನಮ್ದು ಖುಷಿಯಾಗಿರ್ಬೇಕಾದ್ರೆ ಅವಳ ಬಗ್ಗೆ ಏನು ಹತ್ಲಾಗಿ. ನಾನು ಸುಮ್ಮನೆ ಆಗಿದ್ದಾಗ ಹಾಳೇನೆ 2 ಸತಿ ಬೈಕೊಂಡಿರೋದು. ಅವತ್ತೊಂದು ದಿನ ಹಿಂಗೆ ಬೈಲಂತೆ ಇವಳಿಗೆ, ನೀನು ನಿಮ್ಮಮ್ಮ ಎಷ್ಟು ನಾಟಕ ಆಡ್ತೀರಾ, ನಿಮ್ಮಮ್ಮ ಹಂಗೆ ಹಿಂಗೆ ಅಂತ ಬೈಲಂತ. ನಾನು ಬೈಸ್ಕೊಂಡು ಸುಮ್ಮನಿರೋಕ್ಕಾಗಲ್ಲ ಅಕ್ಕ, ನನ್ನ ಸ್ವಾಭಿಮಾನಿ. ಏನೇ ಅಂದ್ರೆ ನಾನು ಯಾರು ತಗೊಂಡು ಬೈಸ್ಕೊಂಬಕ್ಕಾಗಲ್ಲ. ನನ್ನ ಯಾರಾದರೂ ಬೈದಿದ್ದಾರೆ, ಯಾರಾದರೂ ನನಗೆ ಅಂದಿದ್ದಾರೆ ಅಂತಂದ್ರೆ ನಾನು ತಿರ್ಗಿಸ್ ಅನ್ಬೇಕು, ತಿರ್ಗಿಸ್ ಮಾತಾಡ್ಬೇಕು ಅಷ್ಟೇ ನಾನು. ಅಷ್ಟೇ, ಯಾರು ಏನೇ ಹೇಳಲಿ. ಸರಿ ಆಯಿತು ನೋಡಿ, ಹಿಂಗೆ ಹಿಂದೆ ನಾಳೆ ಹೊತ್ನಾಗ ಇನ್ನೊಂದು ಮಾತಾಡ್ತಾಳೆ. ಅದೇ ಮಾತೆ ನಾನು ಏನು ಅಂತ ತಿಳ್ಕೊಂಡಿದ್ದೆ, ಅವಳು ಇಷ್ಟ ಅಂದೆಲ್ಲ ಮಾತಾಡ್ತಾಳೆ ಅಂದಮೇಲೆ ನಾವು ಸುಮ್ಮನಿರಬಾರ್ದು. ಅದಕ್ಕೆ ಸುಮ್ಮನಿರಬೇಕು. ಅವಳ್ದಾಗ ಯಾಕೆ ಅನ್ನಿಸ್ಕೋಬೇಕು, ಅವಳದೇನೇನು ತಿಂದಿದ್ದೀವಿ. ಅವಳದೇನು ತಿಂದಿದ್ದೀವಿ ನಮ್ಮ ಯಾಕಂಬೋದು. ಒಳ್ಳೆಯರಲ್ಲ 4 ಜನ ಹೆಣ್ಣುಡುಗರು ಒಳ್ಳೆಯರಲ್ಲ ಅಂತಾಳಂತೆ, ಎಲ್ಲರೂ ತಗೋ ಬೈಕೆಂಬ್ತಾಳಂತೆ. ಅದಕ್ಕೇನೆ ನಾಲ್ವರು ಹೋಗೋಣ ನಡೀರಿ, ಕೇಳೋಣ. 4 ಜನ ಹೋಗಿ ಅದೇನಮ್ಮ ನಿಂದು, ಅದು ಯಾಕೆ ಮಾತಾಡೋದು, ಏನು ತಿಂದಿದ್ದೀವಿ ನಿಂದ ಅಂತೇಳಿ ಕೇಳೋಣ ನಡಿ. ನನ್ನ ಹಿಂಗೇನೆ ಇಲ್ಲಿ ಇರೋಳು, ಅವಳು ಪ್ಲಾನ್ ಮಾಡ್ಯವಳೆ ಅಂತ ನನ್ನ ಅಂಬೋದು, ನಮ್ಮ ವರ್ಷಿತನ ಅಂಬೋದು ಹಿಂಗೆ ಮಾಡ್ತಾಳಂತೆ. ಅದಕ್ಕೆ ಎಷ್ಟು ಬೇಜಾರಾಗೋಣ ಹಂಗೆ ಮಾತಾಡಿರಿ. ನಡೀರಿ 4 ಜನ ಹೋಗೋಣ, ನಾವು ಕೇಳೋಣ ನಡಿ. ನಾವೇನು ತಿಂದೀವಮ್ಮ, ನಮ್ಮನ್ನ ಯಾಕಮ್ಮ ನಿನ್ನ ಬೈಕೆಮ್ಮನು, ನೀನೇನು ನಮ್ಮನ್ನು ನಂಬ್ಕೊಡ್ದು ಅಂತ ಹೇಳಿ ಮಾತಾಡೋಣ ನಡಿ. ನೀನು ತಂದಿರೋದೇನಾದರೂ ಕೇಳಿದ್ವಾ ನಾವು, ನಿಮ್ಮಪ್ಪ ನಿಮ್ಮಮ್ಮ ಕೊಟ್ಟಿರೋದೇನಾದರೂ ಕೇಳಿದ್ವಾ ಅಂತ ಕೇಳೋಣ ನಡಿ. ಅದೇ ಮತ್ತೆ ಬರ್ರಿ ಕೇಳೋಣ. ಕೇಳಿದ್ರೆ ಮತ್ತೆ ಸುಮ್ಮನಾಗೋದಿಲ್ಲ ಅಂದರೆ ಅವಳು ಇನ್ನೊಂದು ಮಾಡ್ತಾಳೆ, ನಾಳೆ ಹೊತ್ನಾಗ ಇನ್ನೊಂದು ಮಾತಾಡ್ತಾಳೆ. ನಮ್ಮ ಹುಡುಗರ್ನಾಗ್ಲಲ್ಲ ಅಂದ್ಬಿಟ್ರೆ ನನಗೆ ಸಿಟ್ಟು ಬರುತ್ತೆ. ಬಿಡು ಹೋಗ್ಲಿ ಅಂತ ಹೇಳಿ ಒಂದು ಮಾತು ಅನ್ಬೇಕು, ಸುಮ್ಮನೆ ಆಗಬೇಕಾಗ್ಲಲ್ಲ. ನಮ್ಮ ವರ್ಷಿತ್ತು ನಂಬ್ತಾ ಇದ್ದಾಳಂತೆ. ಅದಕ್ಕೇನೆ ಅದಕ್ಕೆ ಹೋಗಿ ಕೇಳ್ರಮ್ಮ, ಏನು ಅವಳದೇನೇನು ನೀವೇನು ತಿಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ನಮ್ಮ ಹುಡುಗರು ಏನಾನ ಅವಳಿಗೆ ಮೋಸ ಮಾಡಿದರೆ, ಏನಾನ ತಿಂದಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಅವಳು ಏನಂತವ್ರ ಮನೆಯಿಂದ ತಗೊಂಬಂದಿರೋದು ಏನಾದ್ರು ದುಡ್ಡು ಒಡವೆ ಏನಾದರೂ ಇಸ್ಕೊಂಡು ನಮ್ಮ ಹುಡುಗರು ಏನಾರು ಮೋಸ ಮಾಡಿದರೆ ಮೋಸ ಮಾಡ್ಯವ್ರು ಅನ್ಬೋದಾಗಿತ್ತು. ನನ್ನ ಮಕ್ಕಳು ಯಾರಿಗೂ ಏನೂ ಮೋಸ ಮಾಡಿಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.